ನ್ಯೂಸ್ 12ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಬೈಕ್ ಹಾಗೂ ಆಟೋಗೆ ಡಿಕ್ಕಿ ಹೊಡೆದಿದ್ದು ನಲಪ್ಪಾಡ್ ಅಂತ ಗೊತ್ತಾಗ್ತಾ ಇದೆ. ಭಾನುವಾರ ಬೆಂಟ್ಲಿ ಕಾರಲ್ಲಿ ಡಿಕ್ಕಿ ಹೊಡೆದಿದ್ದು ನಲಪ್ಪಾಡ್ ಅಂತೆ. ಹ್ಯಾರಿಸ್ ಪುತ್ರ ಅಲ್ಲಿ ನಿಲ್ಸಿಲ್ಲ. ನಲಪ್ಪಾಡ್ ಮತ್ತೊಮ್ಮೆ ಈ ರೀತಿ ದರ್ಬಾರನ್ನ ಮಾಡಿ ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಟಾಕ್ ಇತ್ತು, ಪೊಲೀಸ್ ಚೌಕಿಗೆ ಗುದ್ಬಿಟ್ಟು ಸೀದಾ ಹೋಗಿದ್ದು ಅದು ಫನ್ ವರ್ಡ್ ಮಾಲೀಕರ ಮಗ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅಲ್ಲ, ಇಲ್ಲಿ ಹ್ಯಾರಿಸ್ ಪುತ್ರ ನಲಪ್ಪಾಡ್ ಈ ರೀತಿ ದರ್ಬಾರನ್ನ ಮಾಡಿರೋದು ಅನ್ನೋದು ಗೊತ್ತಾಗಿದೆ. ಕಾರಲ್ಲಿ ಡಿಕ್ಕಿ ಹೊಡೆದಿದ್ದು ಅಲ್ಲದೆ ಅಲ್ಲಿ ಕಾರನ್ನ ನಿಲ್ಲಿಸ್ತೆ, ಅಂದ್ರೆ ಆತ ಅಲ್ಲಿ ಇರ್ಲಿಲ್ಲ, ಕಾರನ್ನ ಬಿಟ್ಟು ಹೋಗಿದ್ರು. ಆದ್ರೆ ಅದು ನಲಪ್ಪಾಡ್ ಅನ್ನೋ ವಿಚಾರ ಇದೀಗ ಬಯಲಿಗೆ ಬರ್ತಾ ಇದೆ. ಭಾನುವಾರ ನಡೆದಿದ್ದಂತ ಆಕ್ಸಿಡೆಂಟ್ ಇದು. ಅಲ್ಲಿ ಸರಣಿ ಅಪಘಾತ ಒಂದ್ ಕಡೆ ಸಂಭವಿಸಿತ್ತು, ಆದ್ರೆ ಏನು ಎತ್ತ ನೋಡ್ಲೇ ಇಲ್ಲ. ಅಲ್ಲಿ ಕಾರ್ ಆಕ್ಸಿಡೆಂಟ್ ಆಗ್ತಾ ಇದ್ದಂತೆ ಬೇರೆ ಕಾರ್ ಬರುತ್ತೆ, ಬೇರೆ ಕಾರ್ ಬಂದು ಆತನನ್ನ ಕರ್ಕೊಂಡು ಹೋಗಿರುತ್ತೆ. ಆದ್ರೆ ಪ್ರಭಾವಿ ನಾಯಕನ ಪುತ್ರ ಅದು ಅಂತ ಮೊನ್ನೆಯಿಂದ ಟಾಕ್ಗಳು ನಡೀತಾ ಇತ್ತು. ಬೇರೆ ಬೇರೆ ಹೆಸರುಗಳು ಪ್ರಸ್ತಾಪ ಆಗ್ತಾ ಇತ್ತು. ಬಟ್ ಈಗ ಒಂದು ವಿಚಾರ ಗೊತ್ತಾಗ್ತಾ ಇದೆ, ಅದು ಮತ್ಯಾರೂ ಅಲ್ಲ, ಹ್ಯಾರಿಸ್ ಪುತ್ರ ನಲಪ್ಪಾಡ್. ಶಾಂತಿನಗರ ಶಾಸಕ ಹ್ಯಾರಿಸ್ ಪುತ್ರ ನಲಪ್ಪಾಡ್ಗೆ ಮತ್ತೊಂದು ಸಂಕಷ್ಟ ಇದೀಗ. ಭಾನುವಾರ ಬೆಂಟ್ಲಿ ಕಾರಲ್ಲಿ ಡಿಕ್ಕಿ ಹೊಡೆದಿದ್ದು ನಲಪ್ಪಾಡ್ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಅಲ್ಲಿ ಡಿಕ್ಕಿ ಹೊಡೆದ್ರು ಕೂಡ ನಿಂತಿಲ್ಲ ನಲಪ್ಪಾಡ್. ಇಮಿಡಿಯೇಟ್ ಆಗಿ ಬೇರೆ ಕಾರ್ ಬರುತ್ತೆ, ಅದರಲ್ಲಿ ಹತ್ಕೊಂಡು ಬಂದ್ಬಿಡ್ತಾರೆ. ಏನಾಯ್ತು ಎತ್ತ ಒಂದು ಕೂಡ ಅಲ್ಲಿ ವಿಚಾರಿಸೋ ಗೋಜಿಗೆ ಹೋಗಿಲ್ಲ. ಈ ಮುಖಾಂತರವಾಗಿ ಈ ಹಿಂದೆ ಹಲ್ಲೆ ಆರೋಪದಲ್ಲಿ ಒಂದು ರೆಸಾರ್ಟ್ಗೆ ಹೋದಾಗ, ಊಟಕ್ಕೆ ಹೋದಾಗ ಯಾವ ರೀತಿ ಹೊಡೆದಿದ್ರು ಅನ್ನೋದು ಯಾರು ಕೂಡ ಮರ್ತಿಲ್ಲ. ಮತ್ತೊಂದು ವಿಚಾರ ಇದೀಗ, ಅಂದ್ರೆ ಆಕ್ಸಿಡೆಂಟ್ ಮಾಡಿರೋದು. ಅಲ್ಲಿ ಸರಣಿ ಅಪಘಾತ ಆಗುತ್ತೆ, ಕಾರನ್ನ ಅಲ್ಲೇ ಬಿಟ್ಟು ಬೇರೆ ಕಾರಲ್ಲಿ ನಲಪ್ಪಾಡ್ ಬಂದಿರ್ತಾರೆ. ಆದ್ರೆ ಪ್ರಭಾವಿ ನಾಯಕರ ಪುತ್ರ ಅಂತ ಅಷ್ಟೇ ಗೊತ್ತಾಗಿರುತ್ತೆ. ಬಟ್ ಇವಾಗ ಒಂದು ವಿಚಾರ ಗೊತ್ತಾಗ್ತಾ ಇದೆ, ಆ ಡಿಕ್ಕಿ ಹೊಡೆದಿದ್ದು ಮತ್ಯಾರು ಅಲ್ಲ, ಅದು ಹ್ಯಾರಿಸ್ ಪುತ್ರ ನಲಪ್ಪಾಡ್. ಮತ್ತೊಮ್ಮೆ ದರ್ಬಾರನ್ನ ಮಾಡಿದ್ದಾರೆ ಈ ಮುಖಾಂತರವಾಗಿ ನಲಪ್ಪಾಡ್ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಶಾಂತಿನಗರದ ಶಾಸಕ ಹ್ಯಾರಿಸ್ ಪುತ್ರ ನಲಪ್ಪಾಡ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಇದು ಸರಣಿ ಅಪಘಾತದ ವಿಚಾರವಾಗಿ ಭಾನುವಾರ ಬೆಂಟ್ಲಿ ಕಾರಲ್ಲಿ ಹೋಗ್ತಾ ಇದ್ದಾಗ ಪೊಲೀಸ್ ಚೌಕಿಗೆ ಗುದ್ದಿ ಅಲ್ಲಿ ಒಂದು ಸರಣಿ ಅಪಘಾತ ಆಗಿರುತ್ತೆ. ಅದಾದ್ಮೇಲೆ ಅಲ್ಲಿನೇ ಕಾರನ್ನ ಬಿಟ್ಟು ಹೋಗಿರ್ತಾರೆ. ಮೇಕ್ರಿ ಸರ್ಕಲ್ ಬಳಿ ಐಷಾರಾಮಿ ಕಾರ್ ಚಲಾಯಿಸಿ ಅಪಘಾತ ಆಗಿದೆ. ಅಪಘಾತ ಎಸಗಿದ್ದು ಮತ್ಯಾರು ಅಲ್ಲ, ಅದು ಶಾಸಕ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲಪ್ಪಾಡ್. ಅವರೇ ಕಾರ್ ಡ್ರೈವ್ ಮಾಡ್ತಿದ್ರು ಅನ್ನೋ ಮಾಹಿತಿ ಕೂಡ ಇದೀಗ ಗೊತ್ತಾಗ್ತಾ ಇದೆ. ಬಟ್ ಇಷ್ಟು ದಿನಗಳ ಕಾಲ ಅದ್ಯಾರು ಏನು ಎತ್ತ ಒಂದು ಗೊತ್ತಾಗಿರ್ಲಿಲ್ಲ. ಬಟ್ ಕಾರ್ ಅಲ್ಲೇ ಬಿಟ್ಟು ಹೋಗಿದ್ರಿಂದ ಐಷಾರಾಮಿ ಕಾರ್, ಅದ್ರ ನಂಬರ್ ಎಲ್ಲ ಸಿಕ್ಕಿತ್ತು. ಬಟ್ ಬೇರೆ ಹೆಸರುಗಳು ಇಲ್ಲಿ ತಳಕ್ ಹಾಕೊಳ್ತಾ ಇತ್ತು. ಅಂದ್ರೆ ಇಲ್ಲಿ ಪ್ರಭಾವಿ ವ್ಯಕ್ತಿಯೊಬ್ಬರ ಮಗ ಅಂತ ಅಷ್ಟೇ ಮೊನ್ನೆಯಿಂದ ಗೊತ್ತಾಗಿತ್ತು. ಬಟ್ ಇದೀಗ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಅದು ನಲಪ್ಪಾಡ್ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಈ ಮುಖಾಂತರವಾಗಿ ಈ ಆಕ್ಸಿಡೆಂಟ್ ಕೇಸಲ್ಲಿ ನಲಪ್ಪಾಡ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಇಲ್ಲಿ ಬೈಕ್ ಹಾಗೇನೆ ಆಟೋಗೆ ಸರಣಿಯಾಗಿ ಅಪಘಾತವನ್ನ ಐಷಾರಾಮಿ ಕಾರ್ ಮಾಡಿರುತ್ತೆ. ಇಲ್ಲಿ ಅವರೇ ಡ್ರೈವ್ ಮಾಡ್ತಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಸಂಚಾರ ವಿಭಾಗ ಜಂಟಿ ಆಯುಕ್ತ ರವಿಕಾಂತೇಗೌಡರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಸ್ಪಷ್ಟವಾಗಿ ಅಫಿಷಿಯಲ್ ಆಗಿ ಪೊಲೀಸಿಂದ ಇನ್ಫಾರ್ಮೇಶನ್ ಗೊತ್ತಾಗಿರೋದು. ನಿನ್ನೆ ಗನ್ಮ್ಯಾನ್ ಒಬ್ರು ನಾನೇ ಕಾರ್ ಚಲಾಯಿಸಿದ್ದು ಅಂತ ಬಂದಿದ್ರು, ಆದ್ರೆ ಕಾರ್ ಚಲಾಯಿಸಿದ ವ್ಯಕ್ತಿ ಬೇರೆ ಇದ್ದಾರೆ ಅಂತ ಗೊತ್ತಾಯ್ತಂತೆ. ಈ ಎಲ್ಲ ಮಾಹಿತಿಗಳೀಗ ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ಈಗ ಟೆಕ್ನಿಕಲ್ ಜೊತೆಗೆ ಪ್ರತ್ಯಕ್ಷದರ್ಶಿಗಳು ಯಾರ್ಯಾರಿದ್ರು ಭಾನುವಾರ ಆಕ್ಸಿಡೆಂಟ್ ಆದಂತ ಟೈಮ್ ನಲ್ಲಿ ಅವರೆಲ್ಲರೂ ಕೂಡ ಹೇಳಿದ್ದಾರೆ, ಆ ಕಾರಲ್ಲಿ ಇದ್ದಿದ್ದು ಡ್ರೈವ್ ಮಾಡ್ತಾ ಇದ್ದಿದ್ದು ಖುದ್ದು ನಲಪ್ಪಾಡ್ ಅಂತ. ಸೊ ಹಂಗಾಗಿ ಅವ್ರಿಗೆ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ರವಿಕಾಂತೇಗೌಡರು ಹೇಳಿದ್ದಾರೆ. ಟೆಕ್ನಿಕಲ್ ಜೊತೆಗೆ ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳಿದ್ದಾರೆ, ಅವ್ರ ಸಹಾಯ ಪಡ್ಕೊಂಡು ನಾವು ವಿಚಾರಣೆ ಮಾಡಿದಾಗ ಆ ಕಾರಲ್ಲಿ ಇದ್ದಿದ್ದು ಡ್ರೈವ್ ಮಾಡ್ತಾ ಇದ್ದಿದ್ದು ನಲಪ್ಪಾಡ್ ಅಂತ ನಮ್ಗೆ ಗೊತ್ತಾಗಿದೆ ಅಂತ ಸಂಚಾರ ವಿಭಾಗದ ಜಂಟಿ ಆಯುಕ್ತ ರವಿಕಾಂತೇಗೌಡರು ಇದೀಗ ಅಫಿಷಿಯಲ್ ಆಗಿ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದಿಷ್ಟು ಗೊಂದಲಗಳು ಈ ಸರಣಿ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಉಂಟಾಗಿತ್ತು. ಅಂದ್ರೆ ಪ್ರಭಾವಿ ನಾಯಕರೊಬ್ಬರ ಮಗ ಅಂತ ಭಾನುವಾರ ಆಕ್ಸಿಡೆಂಟ್ ಆದಂತ ಟೈಮ್ ನಲ್ಲೇ ಗೊತ್ತಾಗಿತ್ತು. ಬಟ್ ಯಾರು ಏನು ಎತ್ತ ಆ ಹೆಸರು ಮಾತ್ರ ರಿವೀಲ್ ಆಗಿರ್ಲಿಲ್ಲ. ಯಾಕಂದ್ರೆ ಆಕ್ಸಿಡೆಂಟ್ ಆದ ತಕ್ಷಣ ಆ ಕಾರ್ ಅಲ್ಲೇ ಇತ್ತು, ಐಷಾರಾಮಿ ಕಾರ್. ಆದ್ರೆ ಬೇರೊಂದು ಕಾರ್ ಬಂದು ಆತನನ್ನ, ಅಂದ್ರೆ ಈಗ ಗೊತ್ತಾಗಿರೋ ವಿಚಾರ ನಲಪ್ಪಾಡ್ ಅಂತ, ನಲಪ್ಪಾಡನ್ನ ಆ ಟೈಮ್ ನಲ್ಲಿ ಭಾನುವಾರ ಆಕ್ಸಿಡೆಂಟ್ ಆದಾಗ ಕರ್ಕೊಂಡು ಹೋಗಿರ್ತಾರೆ. ಹಾಗಾದ್ರೆ ಆ ಪ್ರಭಾವಿ ನಾಯಕ ಯಾರು, ಯಾರ ಮಗ ಇರಬಹುದು, ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇತ್ತು. ಆಕ್ಚುಲಿ ಮಾಧ್ಯಮಕ್ಕೂ ಕೂಡ ಈ ಹಿಂದೆ ಗೊತ್ತಾದಂತ ವಿಚಾರ ಏನು ಅಂತಂದ್ರೆ ಈ ಫನ್ ವರ್ಡ್ ಮಾಲೀಕರ ಪುತ್ರ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಅದಲ್ಲ ವಿಚಾರ. ಇದೀಗ ಹ್ಯಾರಿಸ್ ಪುತ್ರ ನಲಪ್ಪಾಡೆ ಈ ರೀತಿ ಆಕ್ಸಿಡೆಂಟ್ ಮಾಡಿರೋದು ಅನ್ನೋದು ಗೊತ್ತಾಗಿದೆ. ಈ ಬಗ್ಗೆ ರವಿಕಾಂತೇಗೌಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾನುವಾರ ಬೆಂಟ್ಲಿ ಕಾರಲ್ಲಿ ಡಿಕ್ಕಿ
ಡಿಕ್ಕಿ ಹೊಡೆದಿದ್ದು ನಲಪ್ಪಾಡ್, ಅಲ್ಲಿ ಸರಣಿ ಅಪಘಾತ ಆಗಿತ್ತು. ಅಷ್ಟು ಆಕ್ಸಿಡೆಂಟ್ ಮಾಡಿದ್ರು ಕೂಡ ನಿಲ್ಲಿಸಿರ್ಲಿಲ್ಲ ಹ್ಯಾರಿಸ್ ಪುತ್ರ ನಲಪ್ಪಾಡ್. ಈ ಮುಖಾಂತರವಾಗಿ ಮತ್ತೊಂದು ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ದರ್ಬಾರನ್ನ ಮಾಡಿದ್ದಾರೆ. ಈ ಆಕ್ಸಿಡೆಂಟ್ ಯಾವ ರೀತಿ ಮುಂದಿನ ದಿನಗಳಲ್ಲಿ ನಲಪ್ಪಾಡ್ಗೆ ಸಂಕಷ್ಟವನ್ನ ತಂದುಕೊಡುತ್ತೆ ಅನ್ನೋದು ಈಗಿರುವಂತ ಪ್ರಶ್ನೆ. ಬಹುಶಃ ಅಲ್ಲಿ ಆಕ್ಸಿಡೆಂಟ್ ಆದ್ಮೇಲೆ ಏನಾಯ್ತು ಅಂತ ತಿರುಗಿ ನೋಡಿದ್ರೆ, ಬೈಕ್ ಹಾಗೇನೆ ಆಟೋಗೆ ಡಿಕ್ಕಿ ಹೊಡೆದಾಗ, ಸರಣಿ ಅಪಘಾತ ಆದಾಗ ಈ ಕಾರಿಂದ ಬಹುಶಃ ಒಂದು ಮಾನವೀಯತೆನಾದ್ರೂ ಅಟ್ಲೀಸ್ಟ್ ಇತ್ತು ಅಂತ ತಿಳ್ಕೊಳ್ತಾ ಇದ್ರೇನು. ಬಟ್ ಈಗ ಕಾರ್ ಡ್ರೈವ್ ಮಾಡ್ತಾ ಇದ್ದಿದ್ದು ನಲಪ್ಪಾಡ್ ಅನ್ನೋ ವಿಚಾರ ಗೊತ್ತಾಗಿದೆ. ಟೆಕ್ನಿಕಲ್ ವಿಚಾರಗಳಿರ್ಬೋದು, ಜೊತೆಗೆ ಅಲ್ಲಿದ್ದಂತ ಪ್ರತ್ಯಕ್ಷದರ್ಶಿಗಳು ಆಕ್ಸಿಡೆಂಟ್ ಆದಾಗ ಯಾರ್ಯಾರು ನೋಡಿದ್ರು ಅವ್ರು ಕೂಡ ಹೇಳಿದಾರಂತೆ, ಹೌದು ನಾವು ನೋಡಿದೀವಿ, ಡ್ರೈವ್ ಮಾಡ್ತಾ ಇದ್ದಿದ್ದು ಮೊಹಮ್ಮದ್ ನಲಪ್ಪಾಡ್, ನಾವು ಕಣ್ಣಾರೆ ನೋಡಿದೀವಿ ಅಂತ ಹೇಳಿದಾರಂತೆ. ಹಂಗಾಗಿ ಇದೀಗ ಮೊಹಮ್ಮದ್ ನಲಪ್ಪಾಡ್ಗೆ ನೋಟಿಸ್ ಅನ್ನ ಇಶ್ಯೂ ಮಾಡೋದಕ್ಕೆ ಪೊಲೀಸರು ರೆಡಿ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಮುನಿರಾಜು, ಮತ್ತೊಂದು ಕಾಂಟ್ರವರ್ಸಿ ನಲಪ್ಪಾಡ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಯಾರಿರಬಹುದು ಆ ಪ್ರಭಾವಿ ನಾಯಕನ ಮಗ ಅಂತ ಮೊನ್ನೆಯಲ್ಲೂ ಚರ್ಚೆಗಳಾಗ್ತಿತ್ತು. ಇದೀಗ ಅಫಿಷಿಯಲ್ ಗೊತ್ತಾಗಿದೆ ಅದು ನಲಪ್ಪಾಡ್ ಅಂತ. ಹಾಗಾದ್ರೆ ಪೊಲೀಸರು ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಈ ವಿಚಾರವಾಗಿ? ಶರ್ಮಿತಾ, ಈಗಷ್ಟೇ ಒಂದು ಮಾಹಿತಿ ಸಿಕ್ಕಿರೋದು ಏನು, ಪೊಲೀಸರು ತನಿಖೆ ವೇಳೆ ಆ ಒಂದು ಕಾರು ಚಲಾಯಿಸಿದಂತೆ ಮೊಹಮ್ಮದ್ ನಲಪ್ಪಾಡ್ ಅಂತೇಳಿ ಈಗ ಒಂದು ಪೊಲೀಸರು ಕನ್ಫರ್ಮ್ ಮಾಡಿದ್ದಾರೆ. ಏನು ಭಾನುವಾರ ನಡೆದ ಈ ಒಂದು ಅಪಘಾತದಲ್ಲಿ ಐಷಾರಾಮಿ ಒಂದು ಕಾರನ್ನ ಡಿಕ್ಕಿ ಹೊಡೆದು, ಕಾರು ಒಂದು ಬೈಕ್ ಮತ್ತೆ ಕಾರಿಗೆ ಡಿಕ್ಕಿ ಹೊಡೆದು ಒಬ್ಬ ವ್ಯಕ್ತಿ ಕಾರು ಚಲಾಯಿಸಿದಂತ ವ್ಯಕ್ತಿ ಅಲ್ಲಿಂದ ನಾಪತ್ತೆಯಾಗಿರ್ತಾರೆ. ಬಳಿಕ ಪೊಲೀಸರು ಸಹ ಇದನ್ನ ಕೂಲಂಕುಷವಾಗಿ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಒಬ್ಬ ಕಾರಣವಾಗಿದ್ದಾನೆ ಅನ್ನುವುದು ನಮಗೆ ಮೊನ್ನೆಯ ಪ್ರಾರಂಭಿಕ ತನಿಖೆಯಿಂದ ಗೊತ್ತಾಗಿತ್ತು. ಯಾರು ಅದನ್ನ ವಾಹನ ಚಾಲಕ ಓಡಿಸ್ತಾ ಇದ್ದ, ಅದನ್ನು ಬಿಟ್ಟು ಓಡೋಗಿದ್ದ. ಆದರೆ ನಿನ್ನೆ ಒಬ್ಬ ನಾನೇ ಈ ಅಪಘಾತ ಮಾಡಿದ್ದೀನಿ ಅಂತ ಹೇಳಿ ಪೊಲೀಸ್ ಠಾಣೆಗೆ ಸರೆಂಡರ್ ಆಗಿ ಬಂದಿದ್ದಾನೆ. ಆದರೆ ನಮ್ಮ ವಿಚಾರಣೆಯ ವೇಳೆ ಇದುವರೆಗೂ ಗೊತ್ತಿರುವ ಎಲ್ಲ ಮಾಹಿತಿ ಆಧಾರದ ಮೇಲೆ ಈತ ಅಲ್ಲ, ವಾಹನ ಚಾಲಕ ಅಲ್ಲ ಅಂತ ಗೊತ್ತಾಗಿದೆ. ಈ ವಾಹನವನ್ನು ಚಾಲನೆ ಮಾಡ್ತಿದ್ದವನು ಮೊಹಮ್ಮದ್ ನಲಪ್ಪಾಡ್ ಅಂತಲೂ ಕೂಡ ಗೊತ್ತಾಗಿದೆ. ಈಗ ನಾವು ಮೊಹಮ್ಮದ್ ನಲಪ್ಪಾಡ್ಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ನ ಸರ್ವ್ ಮಾಡೋದಕ್ಕೆ ನಮ್ಮ ಪೊಲೀಸ್ನವರು ನಿರ್ಧಾರ ಮಾಡಿದ್ದಾರೆ. ಪೊಲೀಸ್ ನೋಟಿಸ್ ತಲುಪಿದ ನಂತರ ಅವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ವಿಚಾರಣೆಗೆ ಹಾಜರಾದಾಗ ಮುಂದಿನ ತನಿಖೆಯನ್ನು ನಾವು ಕೈಗೊಳ್ತೇವೆ. ನಾವು ಅದನ್ನೆಲ್ಲವನ್ನು ನಾನು ಮಾಧ್ಯಮದಲ್ಲಿ ಚರ್ಚೆ ಮಾಡೋದಕ್ಕಾಗೋದಿಲ್ಲ. ಆದರೆ ನಮಗೆ ಖಚಿತವಾದ ಸಾಕ್ಷ್ಯಗಳ ಆಧಾರದ ಮೇಲೆ ಮೊಹಮ್ಮದ್ ನಲಪ್ಪಾಡೆ ಈ ವಾಹನವನ್ನು ಓಡಿಸ್ತಾ ಇದ್ದ ಅನ್ನುವುದು ಗೊತ್ತಾಗಿದೆ. ಅದೆಲ್ಲವನ್ನು ತನಿಖೆಯಲ್ಲಿ ನಾವು ಪರಿಶೀಲನೆ ಮಾಡ್ತೇವೆ. ಅದನ್ನೆಲ್ಲವನ್ನು ನಾವು ತನಿಖೆಯ ಮೂಲಕ ಖಚಿತಪಡಿಸ್ತೇವೆ. ಅದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟದ್ದು. ನ್ಯಾಯಾಲಯಕ್ಕೆ ನಾವು ದೋಷಾರೋಪಣಾ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ನ್ಯಾಯಾಲಯ ಅದನ್ನು ನಿರ್ಧಾರ ಮಾಡುತ್ತೆ. ಅದೆಲ್ಲವನ್ನು ನಾವು ತನಿಖೆಯಲ್ಲಿ ನೋಡ್ತೇವೆ. ರವಿಕಾಂತೇಗೌಡರು ಹೇಳಿದ್ದಾರೆ, ಹೌದು ನಾವು ಈ ಬಗ್ಗೆ ವಿಚಾರಣೆಯನ್ನ ಮಾಡಿದ್ವಿ, ಪ್ರತ್ಯಕ್ಷದರ್ಶಿಗಳು ಜೊತೆಗೆ ಟೆಕ್ನಿಕಲ್ ವಿಚಾರವಾಗಿ ಕೂಡ ನಾವು ಅದನ್ನ ನೋಡಿದಾಗ ನಮಗೆ ಗೊತ್ತಾಯ್ತು ಅದು ಮೊಹಮ್ಮದ್ ನಲಪ್ಪಾಡೆ ಅವತ್ತು ಕಾರನ್ನ ಡ್ರೈವ್ ಮಾಡಿದ್ದು ಅನ್ನೋದು. ನಾವು ನೋಟಿಸ್ ಅನ್ನ ಇಶ್ಯೂ ಮಾಡ್ತೀವಿ, ಮುಂದೆ ಕಾನೂನು ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವೀಗ ಫುಟೇಜ್ ಅಲ್ಲಿ ತೋರಿಸ್ತಾ ಇದೀವಲ್ಲ ವಿಜುವಲ್ಸ್, ಮೇಕ್ರಿ ಸರ್ಕಲ್ ಬಳಿಯಲ್ಲಿ ಐಷಾರಾಮಿ ಕಾರನ್ನ ಡ್ರೈವ್ ಮಾಡ್ಕೊಂಡು ಬಂದಿದ್ದ. ಅಷ್ಟೇ ಅಲ್ಲ, ಅಲ್ಲಿ ಸರಣಿ ಅಪಘಾತವನ್ನ ಒಂದು ಕಾರ್ ಮಾಡಿರುತ್ತೆ. ಐಷಾರಾಮಿ ಕಾರ್ ಪ್ರಭಾವಿ ನಾಯಕರ ಪುತ್ರ ಅಂತ ಭಾನುವಾರವೇ ಇದಿಷ್ಟು ಇನ್ಫಾರ್ಮೇಶನ್ ಗೊತ್ತಾಗಿತ್ತು. ಬಟ್ ಯಾರಿರಬಹುದು ಅನ್ನೋ ಕುತೂಹಲ ಜನಸಾಮಾನ್ಯರಲ್ಲಿ ಸಹಜವಾಗೇ ಇತ್ತು. ಈಗ ಆಟೋ ತೋರಿಸ್ತಾ ಇದೀವಲ್ಲ, ಈ ಆಟೋಗೂ ಕೂಡ ಗುದ್ದಿತ್ತು, ಮತ್ತೊಂದು ಬೈಕ್ ಕೂಡ ಐಷಾರಾಮಿ ಕಾರ್ ಬಂದು ಗುದ್ದಿತ್ತು. ಆ ಕಾರನ್ನ ಡ್ರೈವ್ ಮಾಡಿರೋದು ಮತ್ಯಾರೂ ಅಲ್ಲ, ಈ ಹಿಂದೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಂಡಿದ್ದಂತ ಮೊಹಮ್ಮದ್ ನಲಪ್ಪಾಡ್. ಆಗ್ಲೇ ನಮ್ಮ ರಿಪೋರ್ಟರ್ ಮುನಿರಾಜು ಮಾಹಿತಿಯನ್ನ ಕೊಡ್ತಾ ಇದ್ರು. ಮುನಿರಾಜು, ರವಿಕಾಂತೇಗೌಡರು ಮಾತಾಡಿದ್ದು ಕೂಡ ನಾವು ಕೇಳಿಸ್ಕೊಂಡ್ವಿ. ಈಗ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ, ಮುಂದಿನ ಹಂತದಲ್ಲಿ ಕಾನೂನು ಕ್ರಮ ಆಗತ್ತೆ ಅಂತ ಹೇಳ್ತಿದ್ರು. ಆ ಪ್ರಕ್ರಿಯೆ ಎಲ್ಲ ಯಾವಾಗ ಆಗತ್ತೆ ಹಂಗಾದ್ರೆ? ಮುನಿರಾಜು, ಕರೆಕ್ಟ್ ಆಗಿ ನಿಮ್ ವಾಯ್ಸ್ ರೀಚ್ ಆಗ್ತಿಲ್ಲ, ಮತ್ತೊಮ್ಮೆ ಕನೆಕ್ಟ್ ಮಾಡ್ತೀವಿ. ಒಟ್ನಲ್ಲಿ ರವಿಕಾಂತೇಗೌಡರು ಕೊಟ್ಟಿರೋ ಮಾಹಿತಿ ಪ್ರಕಾರ ನಾವು ಟೆಕ್ನಿಕಲಿ ಕೂಡ ನಾವು ಎನ್ಕ್ವೈರಿ ಮಾಡಿದೀವಿ, ಜೊತೆಗೆ ಪ್ರತ್ಯಕ್ಷದರ್ಶಿಗಳನ್ನು ಕೂಡ ವಿಚಾರಿಸಿದಾಗ ನಮಗೆ ಗೊತ್ತಾಗಿದೆ ಮೇಕ್ರಿಲ್ ಸರ್ಕಲ್ ಬಳಿಯಲ್ಲಿ ಭಾನುವಾರ ಐಷಾರಾಮಿ ಕಾರ್ ಒಂದು ಬೈಕ್ ಹಾಗೇನೆ ಆಟೋಗೆ ಗುದ್ದಿತ್ತಲ್ಲ, ಸರಣಿ ಅಪಘಾತ ಮಾಡಿತ್ತಲ್ಲ,
ಸೊ ಆ ಟೈಮ್ ನಲ್ಲಿ ಡ್ರೈವ್ ಮಾಡ್ತಾ ಇದ್ದಿದ್ದು ಮೊಹಮ್ಮದ್ ನಲಪಾಡ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ಮುನಿರಾಜು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಗೋ ಹೆಡ್. ಶರ್ಮಿತಾ, ಏನು ಭಾನುವಾರ ನಡೆದ ಒಂದು ಅಪಘಾತ ಸಂದರ್ಭದಲ್ಲಿ ಆತ ಯಾರು ಅನ್ನೋದು ನಿಗೂಢವಾಗಿತ್ತು. ಮತ್ತೆ ಒಬ್ಬ ಮತ್ತೆ ದೊಡ್ಡ ವ್ಯಕ್ತಿಯ ಮಗ ಅಂತ ಹೇಳಿ ಪೊಲೀಸರು ಅಷ್ಟೇ ಅದನ್ನ ಕನ್ಫರ್ಮ್ ಮಾಡಿದ್ರು. ಆದ್ರೆ ಒಂದು ಅಲ್ಲಿಂದ ಪ್ರತಿಪಕ್ಷಗಳು ಮತ್ತೆ ಏನು ಸಿಸಿಟಿವಿಗಳಿದೆ, ಈ ಒಂದು ಆಧಾರ ಈಗ ಆತನಿಗೆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ನೋಟಿಸ್ ತಕ್ಷಣ ನೀವು ಸದಾಶಿವನಗರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಒಂದು ನೋಟಿಸ್ ಅನ್ನ ಕೊಡೋದಕ್ಕೆ ಮುಂದಾಗಿರೋ ಈ ಒಂದು ಅಪಘಾತ ಮುನ್ರಾಜು, ಕರೆಕ್ಟ್ ಆಗಿ ನಿಮ್ ವಾಯ್ಸ್ ರೀಚ್ ಆಗ್ತಾ ಇಲ್ಲ. ಈಗ ವೆರಿ ಶಾರ್ಟ್ಲಿ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಆ ಬಗ್ಗೆ ರವಿ ಕಾಂತೇಗೌಡ್ರೆ ಆಗ್ಲೇ ಮಾಹಿತಿಯನ್ನ ಕೊಡ್ತಾ ಇದ್ರು. ಜೊತೆಗೆ ನಾವು ಸಿಸಿಟಿವಿ ಫುಟೇಜ್ ಅನ್ನ ಅಬ್ಸರ್ವ್ ಮಾಡಿದೀವಿ, ಅಂದ್ರೆ ಟೆಕ್ನಿಕಲ್ ವೈಸ್. ಅದ್ರ ಜೊತೆಗೆ ಪ್ರತ್ಯಕ್ಷದರ್ಶಿಗಳ ಆಕ್ಸಿಡೆಂಟ್ ಆದಾಗ ಯಾರ್ಯಾರು ನೋಡಿದ್ರು ಅವರು ಕೂಡ ಹೇಳಿದ್ದಾರೆ, ಡ್ರೈವ್ ಮಾಡಿದ್ ನಾವು ನೋಡಿದೀವಿ, ಅದು ಮೊಹಮ್ಮದ್ ನಲಪಾಡೆ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತಿದ್ರು ಅಂತ. ಅಷ್ಟೇ ಅಲ್ಲ, ಆಕ್ಸಿಡೆಂಟ್ ಆಗ್ತಾ ಇದ್ದಂತೆ, ಅಂದ್ರೆ ಸರಣಿ ಅಪಘಾತ, ಆಟೋಗೆ ಬೈಕ್ಗೆ ಈ ಕಾರ್ ಹೋಗಿ ಗುದ್ದುತ್ತಲ್ಲ, ಆ ಟೈಮ್ ನಲ್ಲಿ ಕಾರ್ ಅಲೆ ಬಿಟ್ಟು ಮತ್ತೊಂದು ಕಾರ್ ಅದರಲ್ಲಿ ಎಸ್ಕೇಪ್ ಆಗಿರ್ತಾರೆ. ಯಾರು ಅನ್ನೋ ಕುತೂಹಲ ಇತ್ತು. ಈಗ ಹೆಸರು ಗೊತ್ತಾಗಿದೆ, ಪೊಲೀಸ್ ಮೂಲಗಳಿಂದ ಆ ಹೆಸರು ಗೊತ್ತಾಗಿರೋದು. ರವಿ ಕಾಂತೇಗೌಡ್ರೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಅವತ್ತು ಕಾರ್ ಡ್ರೈವ್ ಮಾಡ್ತಾ ಇದ್ದಿದ್ದು ಶಾಸಕ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲಪಾಡ್ ಅಂತ. ಹಾಗಾದ್ರೆ ಈ ಪ್ರಕರಣದ ವಿಚಾರವಾಗಿ ರವಿ ಕಾಂತೇಗೌಡರು ಏನೆಲ್ಲ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ, ಮತ್ತೊಮ್ಮೆ ಕೇಳೋಣ. ಬೆಂಟ್ಲಿ ಕಾರು ಅಪಘಾತ ಆಗಿ ಒಬ್ಬರಿಗೆ, ದ್ವಿಚಕ್ರ ವಾಹನ ಸವಾರರಿಗೆ ಕಾಲ್ಮುರಿತ ಆಗಿದೆ ಮತ್ತು ಒಂದು ಆಟೋವು ಕೂಡ ಡ್ಯಾಮೇಜ್ ಆಗಿದೆ. ಬಹಳ ವೇಗವಾಗಿ ಅತಿ ನಿರ್ಲಕ್ಷ್ಯದಿಂದ ವಾಹನವನ್ನು ಚಾಲನೆ ಮಾಡಿಕೊಂಡು ಬಂದಂಥ ಚಾಲಕ ಈ ಅಪಘಾತಕ್ಕೆ ಕಾರಣವಾಗಿದ್ದಾನೆ ಅನ್ನುವುದು ನಮಗೆ ಮೊನ್ನೆಯ ಪ್ರಾರಂಭಿಕ ತನಿಖೆಯಿಂದ ಗೊತ್ತಾಗಿತ್ತು. ಯಾರು ಅದನ್ನ ವಾಹನ ಚಾಲಕ ಓಡಿಸ್ತಾ ಇದ್ದ, ಅದನ್ನು ಬಿಟ್ಟು ಓಡೋಗಿದ್ದ. ಆದರೆ ನಿನ್ನೆ ಒಬ್ಬ ನಾನೇ ಈ ಅಪಘಾತ ಮಾಡಿದ್ದೀನಿ ಅಂತ ಹೇಳಿ ಪೊಲೀಸ್ ಠಾಣೆಗೆ ಸರೆಂಡರ್ ಆಗಿ ಬಂದಿದ್ದಾನೆ. ಆದರೆ ನಮ್ಮ ವಿಚಾರಣೆಯ ವೇಳೆ ಇದುವರೆಗೂ ಗೊತ್ತಿರುವ ಎಲ್ಲ ಮಾಹಿತಿ ಆಧಾರದ ಮೇಲೆ ಈತ ಅಲ್ಲ, ವಾಹನ ಚಾಲಕಲ್ಲ ಅಂತ ಗೊತ್ತಾಗಿದೆ. ಈ ವಾಹನವನ್ನು ಚಾಲನೆ ಮಾಡ್ತಿದ್ದವನು ಮೊಹಮ್ಮದ್ ನಲಪಾಡ್ ಅಂತಲೂ ಕೂಡ ಗೊತ್ತಾಗಿದೆ. ಈಗ ನಾವು ಮೊಹಮ್ಮದ್ ನಲಪಾಡ್ಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ನ ಸರ್ವ್ ಮಾಡೋದಕ್ಕೆ ನಮ್ಮ ಪೊಲೀಸ್ನವರು ನಿರ್ಧಾರ ಮಾಡಿದ್ದಾರೆ. ಮೊನ್ನೆ ಬೆಂಟ್ಲಿ ಕಾರು ಬೈಕ್ ಹಾಗೇನೆ ಆಟೋಗೆ ಭಾನುವಾರ ಸರಣಿ ಅಪಘಾತ ಮಾಡಿದಂತ ಐಷಾರಾಮಿ ಕಾರ್ನಲ್ಲಿ ಡ್ರೈವ್ ಮಾಡ್ತಾ ಇದ್ದಿದ್ದು ಮೊಹಮ್ಮದ್ ನಲಪಾಡ್ ಅನ್ನೋದು ಸಿಸಿಟಿವಿ ಫುಟೇಜ್ ಹೇಳ್ತಾ ಇದೆ. ಜೊತೆಗೆ ಪ್ರತ್ಯಕ್ಷದರ್ಶಿಗಳು ಕೂಡ ಈ ವಿಚಾರವಾಗಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದೆ ನೋಟಿಸ್ ಇಶ್ಯೂ ಮಾಡಿ ಕಾನೂನು ರೀತಿಯಲ್ಲಿ ಏನೆಲ್ಲ ಪ್ರೊಸೀಜರ್ ಇದೆ ಅದನ್ನ ಕೈಗೊಳ್ತೀವಿ ಅನ್ನೋ ಮಾಹಿತಿಯನ್ನ ರವಿ ಕಾಂತೇಗೌಡರು ಕೊಟ್ಟಿದ್ದಾರೆ. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ. ದೆಹಲಿಯಲ್ಲಿ ಆಪ್ಗೆ ಭರ್ಜರಿಯಾಗಿ ಮುನ್ನಡೆ ಸಿಗ್ತಾ ಇದೆ. ಆದ್ರೆ ಡಿಸಿಎಂ ಸಿಸೋಡಿಯಾ ಮತ್ತೊಮ್ಮೆ ಇದೀಗ ಹಿನ್ನಡೆಯನ್ನ ಅನುಭವಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಹಾವು ಏಣಿ ಆಟ ಸಿಸೋಡಿಯಾ ವಿಚಾರದಲ್ಲಿ ಆ ಕ್ಷೇತ್ರದಲ್ಲಿ ನಡೀತಾನೆ ಇದೆ. ಬೆಳಗ್ಗೆಯಲ್ಲೂ ಗಮನಿಸಿಕೊಂಡು ಬಂದಿದ್ವಿ, ಒಂದ್ಸತಿ ಮುನ್ನಡೆಯನ್ನ ಅನುಭವಿಸಿದ್ರೆ ಮತ್ತೊಂದ್ ಕಡೆ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಸದ್ಯಕ್ಕೆ ಟ್ರೆಂಡ್ ಪ್ರಕಾರ ಡಿಸಿಎಂ ಸಿಸೋಡಿಯಾ ಅವರು ಮತ್ತೊಮ್ಮೆ ಹಿನ್ನಡೆಯನ್ನ ಅನುಭವಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆಪ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಡಿಸಿಎಂ ಸಿಸೋಡಿಯಾ ಇಲ್ಲಿ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆಗ್ಲೇ ನಾವು ನೋಡ್ತಾ ಇದ್ವಿ ಟ್ರೆಂಡ್ ಅರೌಂಡ್ ಒಂದು 80 ಮತಗಳ ಅಂತರದಲ್ಲಿ ಅವರು ಹಿನ್ನಡೆಯನ್ನ ಕಾಯ್ದುಕೊಂಡಿದ್ರು ಅನ್ನೋ ವಿಚಾರ ಗೊತ್ತಾಗ್ತಾ ಇತ್ತು. ಇನ್ನೊಂದ್ ಕಡೆ ಸ್ಪೀಕರ್ ಆಪ್ ಅಭ್ಯರ್ಥಿ ರಾಮ್ ನಿವಾಸ್ ಅವರು ಕೂಡ ಅವ್ರಿಗೀಗ ಹಿನ್ನಡೆ ಆಗಿದೆ ಅನ್ನೋದು ಗೊತ್ತಾಗಿದೆ. ಆಪ್ ಒಂದ್ ಕಡೆ ನಾಗಾಲೋಟದಲ್ಲಿ ಮುನ್ನುಗ್ತಾ ಇದ್ರೆ ಪ್ರಮುಖ ನಾಯಕರು ಕೆಲವೊಂದಿಷ್ಟು ಜನಕ್ಕೆ ಇದೀಗ ಹಿನ್ನಡೆ ಆಗ್ತಾ ಇದೆ. ಪೈ ಚಾರ್ಟ್ ಅಲ್ಲಿ ಇವಾಗ ತೋರಿಸ್ತಾ ಇದೀವಿ ನಿಮ್ಗೆ. 57 ಕ್ಷೇತ್ರಗಳಲ್ಲಿ ಆಪ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಈಗ ಬಿಜೆಪಿ 13 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಈ ಬಾರಿನೂ ಕೂಡ ಕಾಂಗ್ರೆಸ್ ಯಾವುದೇ ಖಾತೆಯನ್ನ ತೆಗೆದಿಲ್ಲ, ಮತ್ತೊಮ್ಮೆ ಶೂನ್ಯ ಸಾಧನೆಯನ್ನ ಕಂಟಿನ್ಯೂ ಮಾಡ್ತಾ ಇದೆ. ಇನ್ನು ಪಕ್ಷೇತರರು ಯಾರೂ ಕೂಡ ಈ ಬಾರಿಯೂ ಖಾತೆಯನ್ನ ತೆರೆದಿಲ್ಲ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಧರಣೇಶ್. ಆಪ್ ಭರ್ಜರಿಯಾಗಿ ನಾಗಾಲೋಟದಲ್ಲಿ ಮುನ್ನುಗ್ತಾ ಇದೆ, ಆದ್ರೆ ಪ್ರಮುಖ ನಾಯಕರು ಡಿಸಿಎಂ ಅಂತ ಪ್ರಮುಖ ನಾಯಕರಿಗೆ ಹಿನ್ನಡೆ ಆಗ್ತಾ ಇದೆ. ಏನಾದ್ರು ಅಂದ್ರೆ ಚೇಂಜಸ್ ಏನಾದ್ರೂ ಆಗ್ಬಹುದಾ ಮುಂದೆ ಹೋಗ್ತಾ ಹೋಗ್ತಾ?
ಶರ್ಮಿತಾ, ಮೊದಲಿಗೆ ದೆಹಲಿಯ ಈ ಒಂದು ಫಲಿತಾಂಶ ಒಂಥರ ಒನ್ ಸೈಡೆಡ್ ಮ್ಯಾಚ್ ತರ ಅಂತ ಹೇಳಲಾಗ್ತಾ ಇತ್ತು. ಅಂದ್ರೆ ಆಮ್ ಆದ್ಮಿ ಪಕ್ಷ ಸ್ವೀಪ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆ ಕಾರಣಕ್ಕೋಸ್ಕರ ಸ್ವಲ್ಪ ಮಟ್ಟಿಗಿನ ಕುತೂಹಲ ಕಡಿಮೆ ಆಗಿತ್ತು. ಇವತ್ತಿನ ಟ್ರೆಂಡ್ ಅನ್ನು ನೋಡಿದ್ರು ಕೂಡ ಒಂದ್ ಹಂತದಲ್ಲಿ ಆಮ್ ಆದ್ಮಿ ಪಕ್ಷ 54 ಕ್ಷೇತ್ರಗಳಲ್ಲಿ 70 ಕ್ಷೇತ್ರಗಳ ಪೈಕಿ 54 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಯಿತು. ಅದಕ್ಕೂ ಮೀರಿ ಒಂದಂತದಲ್ಲಿ 56 ಕ್ಷೇತ್ರಗಳಿಗೆ ಅದು ತನ್ನ ಮುನ್ನಡೆಯನ್ನ ಕಾಯ್ಕೊಂಡಿತ್ತು. ಆದ್ರೆ ಈಗ ಫಲಿತಾಂಶಗಳು ಮತ್ತೆ ಏನೋ ವ್ಯತ್ಯಾಸಗಳು ಆಗ್ತಾ ಇದಾವೆ. ಬಿಜೆಪಿ ಕೂಡ ಕೆಲವು ಕಡೆ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ಕೊಳ್ತಿದೆ. ಜೊತೆಗೆ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಫ್ಲಕ್ಚುಯೇಷನ್ ಕಾಣಿಸ್ತಾ ಇದೆ ಟ್ರೆಂಡಿಂಗ್ ನಲ್ಲೂ ಕೂಡ. ಈಗ ಬಿಜೆಪಿ 15ರಿಂದ 16 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ಕೊಂಡಿದೆ. ಅಂದ್ರೆ ಅದು ನಿರಂತರವಾಗಿ ಮುನ್ನಡೆ ಕಾಯ್ಕೊಂಡಿರುವಂತಹ ಕ್ಷೇತ್ರಗಳು. ಕೆಲವು ಕ್ಷೇತ್ರಗಳಲ್ಲಿ ಕೆಲವೊಮ್ಮೆ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಯನ್ನ ಸಾಧಿಸುತ್ತೆ, ಕೆಲವೊಮ್ಮೆ ಬಿಜೆಪಿ ಮುನ್ನಡೆ ಸಾಧಿಸುತ್ತೆ. ಆ ರೀತಿಯ ಪರಿಸ್ಥಿತಿ ಕಂಡು ಬರ್ತಿದೆ. ಇಲ್ಲಿ ಬಹಳ ಮುಖ್ಯವಾದಂತಹ ಒಂದು ಅಂಶ ಏನಂತಂದ್ರೆ ಆಮ್ ಆದ್ಮಿ ಪಕ್ಷ ಗೆಲ್ಲೋದ್ರಲ್ಲಂತೂ ಏನೋ ಯಾವುದೇ ಅನುಮಾನ ಇಲ್ಲ ಅನ್ನುವಂತಹ, ಅಂದ್ರೆ ಸರ್ಕಾರ ರಚನೆಗೆ ಬೇಕಿರುವಂತಹ 36 ಸಂಖ್ಯೆಗಳನ್ನ 36 ಕ್ಷೇತ್ರಗಳನ್ನ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಆ ಪಕ್ಷದ ಕೆಲವು ಪ್ರಮುಖ ನಾಯಕರು ಹಿನ್ನಡೆಯನ್ನ ಅನುಭವಿಸ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಪ್ರತಿನಿಧಿಸುವಂತಹ ಪಟ್ಪಡ್ಗಂಜ್ನಲ್ಲಿ ಅವರು ಕೇವಲ 74 ಅಂತರದಿಂದ ಮುನ್ನಡೆಯನ್ನ ಕಾಯ್ಕೊಂಡಿದ್ದು. ಅಂದ್ರೆ ಉಪಮುಖ್ಯಮಂತ್ರಿ ಆಗಿದ್ರು, ಶಿಕ್ಷಣ ಮಂತ್ರಿ ಆಗಿದ್ದು, ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಹೆಸರನ್ನ ಮಾಡಿತ್ತು ಆಮ್ ಆದ್ಮಿ ಪಕ್ಷ ಸರ್ಕಾರ. ಇನ್ಫ್ಯಾಕ್ಟ್ ಇಡೀ ಆಮ್ ಆದ್ಮಿ ಪಕ್ಷ ತನ್ನ ಚುನಾವಣೆ ಯುದ್ಧಕ್ಕೂ ಶಿಕ್ಷಣ ಕ್ಷೇತ್ರದ ಬಗ್ಗೆ ವಿಷಯವನ್ನ ಪ್ರಸ್ತಾಪಿಸಿತ್ತು. ಸೊ ಅಂತ ಕೆಲಸ ಮಾಡಿರುವಂತಹ ಮತ್ತು ಉಪಮುಖ್ಯಮಂತ್ರಿ ಇದ್ದ ಕಾರಣಕ್ಕೆ ಆಮ್ ಆದ್ಮಿಯ ಫೇಸ್ಗಳಲ್ಲಿ ಒಂದು ಅಂತ ಹೇಳಲಾಗ್ತಿದ್ದಂತಹ ಮನೀಶ್ ಸಿಸೋಡಿಯಾ ಈಗ ಕಡಿಮೆ ಅಂತರವನ್ನ ಕಾಯ್ಕೊಂಡಿದ್ದಾರೆ. 74 ಮತಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ. ಅದು ಅಂದ್ರೆ ಆ ಕ್ಷೇತ್ರದ ಬಹಳ ಕುತೂಹಲವನ್ನ ಮೂಡಿಸಿದೆ ಪಟ್ಪಡ್ಗಂಜ್ ಕ್ಷೇತ್ರ. ಅದೇ ರೀತಿ ಕ್ಷೇತ್ರದಲ್ಲೂ ಕೂಡ ಅಂಥದೇ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಇನ್ನು ಈಗ ಆಲ್ರೆಡಿ ಆಮ್ ಆದ್ಮಿ ಪಕ್ಷದ ಕಚೇರಿ ಬಳಿ ಬಹಳ ಸಂಭ್ರಮದ ವಾತಾವರಣ ಕಂಡು ಬರ್ತಿದೆ. ಯಾಕೆಂದ್ರೆ ಸಹಜವಾಗಿ ಆಮ್ ಆದ್ಮಿ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಿರೋದ್ರಿಂದ, ಇನ್ಫ್ಯಾಕ್ಟ್ ಇದು 2ನೇ ಬಾರಿಗೆ ಅಧಿಕಾರಕ್ಕೆ ಬರ್ತಿರೋದ್ರಿಂದ ಅಲ್ಲಿ ಒಂದು ಸಂಭ್ರಮದ ವಾತಾವರಣ ಕಂಡು ಬರ್ತಿದೆ. ಶರ್ಮಿತಾ, ಥ್ಯಾಂಕ್ ಯು ಧರ್ಮೇಶ್ ನಮ್ಮಲ್ಲ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ. ನೂತನ ಸಚಿವರ ಒತ್ತಡಕ್ಕೆ ಕೊನೆಗೂ ಸಿಎಂ ಮಣಿದಿದ್ದಾರೆ. ಇಬ್ಬರು ಸಚಿವರ ಖಾತೆಗಳನ್ನ ಬದಲಾವಣೆ ಮಾಡಿಕೊಟ್ಟಿದ್ದಾರೆ. ಬಿಸಿ ಪಾಟೀಲ್ ಹಾಗೇನೆ ಶ್ರೀಮಂತ ಪಾಟೀಲ್ ಖಾತೆ ಬದಲಾವಣೆಯನ್ನ ಮಾಡಿಕೊಂಡಿದ್ದಾರೆ. ಇಲ್ಲಿ ಖಾತೆ ಹಂಚಿಕೆ ಆದಂತಹ ಟೈಮ್ನಲ್ಲಿ ಒಂದಿಷ್ಟು ಅಸಮಾಧಾನ ವ್ಯಕ್ತವಾಗಿತ್ತು ನೂತನ ಸಚಿವರಿಂದ. ಈಗ ಬಿಸಿ ಪಾಟೀಲ್ ಮತ್ತೆ ಶ್ರೀಮಂತ್ ಪಾಟೀಲ್ ಅವರು ನಿರಂತರವಾಗಿ ಒತ್ತಡಗಳನ್ನ ಹಾಕ್ತಾನೆ ಇದ್ರು. ಹಂಗಾಗಿ ಈಗ ಖಾತೆ ಬದಲಾವಣೆಯನ್ನ ಸಿಎಂ ಮಾಡಿಕೊಟ್ಟಿದ್ದಾರೆ. ಬಿಸಿ ಪಾಟೀಲ್ಗೆ ಅರಣ್ಯ ಕೊಟ್ಟಿದ್ರು ಫಸ್ಟ್, ಈಗ ಅರಣ್ಯ ಬದಲಿಗೆ ಕೃಷಿ ಖಾತೆಯನ್ನ ಹಂಚಿಕೆ ಮಾಡಿದ್ದಾರೆ. ಇನ್ನು ಶ್ರೀಮಂತ ಪಾಟೀಲ್ಗೆ ಜವಳಿ ಬದಲಿಗೆ ಸಕ್ಕರೆ ಖಾತೆಯನ್ನ ಫೈನಲೈಸ್ ಮಾಡಿದ್ದಾರೆ. ಇನ್ನು ಈ ಪರಿಷ್ಕೃತ ಪಟ್ಟಿ ಏನಿದೆ ಅದನ್ನ ರಾಜಭವನಕ್ಕೆ ಸಿಎಂ ಕಳಿಸ್ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇನ್ನೊಂದ್ ಕಡೆ ಪ್ರಬಲ ಖಾತೆಗಳು ಸಿಗದೆ ಇರೋದಕ್ಕೆ ಸಚಿವರು ಬೇಸರಗೊಂಡಿದ್ರು. ಸಚಿವರ ಒತ್ತಡಕ್ಕೆ ಮಣಿದು ಖಾತೆಗಳನ್ನ ಇದೀಗ ಬದಲಾವಣೆ ಮಾಡಿಕೊಟ್ಟಿದ್ದಾರೆ ಸಿಎಂ. ಈಗ ಇಬ್ಬರ ಖಾತೆಯನ್ನ ಬದಲಾವಣೆ ಮಾಡಿಕೊಟ್ಟಿರೋದ್ರಿಂದ ಬೇರೆಯವರು ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಅವರು ಯಾವ ರೀತಿ ಒತ್ತಡವನ್ನ ಹಾಕ್ತಾರೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಆದ್ರೆ ಇಬ್ಬರ ಖಾತೆ ಅಂತೂ ಈಗ ಬದಲಾವಣೆ ಆಗಿದೆ. ಡಿಕೆ ಶಿವಕುಮಾರ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ತಾಯಿ ಗೌರಮ್ಮ ವಿಚಾರಣೆ ಆಗ್ತಾ ಇದೆ. ಇಡಿ ಅಧಿಕಾರಿಗಳಿಂದ ವಿಚಾರಣೆ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ತಾಯಿಯ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಯಾಕಂದ್ರೆ ಗೌರಮ್ಮ ಅವರಿಗೆ ವಯಸ್ಸಾಗಿದೆ, ಅವರು ಆಫೀಸ್ಗೆ ಬರಕ್ಕಾಗಲ್ಲ ಅಂತ, ನೀವೇ ಹೋಗಿ ವಿಚಾರಣೆಯನ್ನ ಮಾಡಿ ಅಂತ ಆದೇಶವನ್ನ ಕೊಟ್ಟಿತ್ತಲ್ಲ. ಸೊ ಹಂಗಾಗಿ ಈಗ ಜಾರಿ ನಿರ್ದೇಶನಾಲಯದ ಅಂದ್ರೆ ಇಡಿ ಅಧಿಕಾರಿಗಳು ಅಲ್ಲಿಗೆ ಹೋಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕೋಡಿಹಳ್ಳಿ ನಿವಾಸದಲ್ಲೇ ವಿಚಾರಣೆಯನ್ನ ಈಗ ಮಾಡ್ತಾ ಇದ್ದಾರೆ. ರಾಮನಗರ ಜಿಲ್ಲೆ ಕನಕಪುರದ ಕೋಡಿಹಳ್ಳಿಯ ನಿವಾಸದಲ್ಲಿ ವಿಚಾರಣೆ ಆಗ್ತಿದೆ. ಈ ವಿಚಾರಣೆಯನ್ನ ಹೈಕೋರ್ಟ್ ಆದೇಶ ಕೊಟ್ಟಿತ್ತು, ನೀವು ಅಲ್ಲಿಗೆ ಹೋಗಿ ವಿಚಾರಣೆಯನ್ನ ಮಾಡಿ, ಕೆಲವೊಂದಿಷ್ಟು ಕಾರಣಗಳಿದೆ,
ಕೇಳಿ ಕೇಳಿ ಅವರಿಗೆ ವಯಸ್ಸಾಗಿದೆ, ಅವ್ರು ಪದೇ ಪದೇ ನೀವು ಕರೆದಾಗ ಆಫೀಸ್ಗೆ ಬರೋದಕ್ಕೆ ಆಗೋದಿಲ್ಲ ಅಂತ, ಅಲ್ಲಿಗೆ ಹೋಗಿ ವಿಚಾರಣೆಯನ್ನ ಮಾಡಿ ಅಂತ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಅದರಂತೆ ಕೋಡಿಹಳ್ಳಿ ನಿವಾಸದಲ್ಲೇ ಇದೀಗ ಇಡಿ ಅಧಿಕಾರಿಗಳು ಗೌರಮ್ಮ ಅವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಅಕ್ರಮ ಹಣ ವರ್ಗಾವಣೆ ವಿಚಾರವಾಗಿ ಇವರ ಅಕೌಂಟ್ ಅಲ್ಲೂ ಕೂಡ ಸಾಕಷ್ಟು ಹಣ ಅಕ್ರಮವಾಗಿ ಟ್ರಾನ್ಸಾಕ್ಷನ್ ಆಗಿತ್ತು ಅನ್ನೋ ವಿಚಾರ ಡಿ.ಕೆ. ಶಿವಕುಮಾರ್ ಅವರನ್ನ ವಿಚಾರಣೆ ಮಾಡ್ತಾ ಇದ್ರಲ್ಲ ದೆಹಲಿಯಲ್ಲಿ ಅಧಿಕಾರಿಗಳು, ಆ ಟೈಮ್ ನಲ್ಲೇ ಗೊತ್ತಾಗಿತ್ತು. ಸೊ ಆ ವಿಚಾರವಾಗಿ ಇದೀಗ ಗೌರಮ್ಮ ಅವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನ ಅಧಿಕಾರಿಗಳು ಕೇಳ್ತಾರೆ. ಇನ್ನೊಂದ್ ಕಡೆ ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಲ್ಲ, ಕೋಡಿಹಳ್ಳಿ ನಿವಾಸಕ್ಕೆ ಅಧಿಕಾರಿಗಳು ಯಾವ ರೀತಿ ಎಂಟ್ರಿಯನ್ನ ಕೊಟ್ಟಿದ್ರು ಅಂತ ಸದ್ಯಕ್ಕೀಗ ವಿಚಾರಣೆ ಆಗ್ತಾ ಇದೆ. ಶಾಸಕ ರಾಮದಾಸ್ಗೆ ಲಘು ಹೃದಯಾಘಾತವಾಗಿದೆ. ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಸದ್ಯಕ್ಕೆ ಅವರಿಗೆ ಸ್ಟಂಟ್ ಅಳವಡಿಕೆ ಮಾಡಲಾಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಲಘು ಹೃದಯಾಘಾತ ಅವರಿಗೆ ಆಗಿರೋದು. ಸದ್ಯಕ್ಕೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಸ್ಟಂಟ್ ಅಳವಡಿಕೆ ಮಾಡಲಾಗಿದೆ ಅನ್ನೋ ವಿಚಾರ ಗೊತ್ತಾಗ್ತಿದೆ. ಅಂದ್ರೆ ಸ್ಟೇಬಲ್ ಆಗಿದ್ದಾರೆ ರಾಮದಾಸ್ ಅವರು, ಯಾರು ಕೂಡ ಆತಂಕ ಪಡುವಂತ ಅಗತ್ಯ ಇಲ್ಲ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ಸಖತ್ ಸುದ್ದಿ ನೋಡೋಣ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.